ಯಾವಾಗ ನೋಡಿದ್ರೆ ಲೇಟ್ 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 ಲೇಟ್. ನಿಂಗೆ ಟೈಮ್ ಸೆನ್ಸ್ ಏನಿಲ್ವಾ? ಆಫೀಸಿಗೆ ಎಷ್ಟು ಗಂಟೆಗೆ ಬರೋದು ನೀನು? ಇದೊಂದು ಟೈಮಾ ನೀನು ಬರೋದು? ಹಾಂ, ಈಗ ನಿನ್ನ ಮುಂದೆ ನೀನು ಮಾಡಿದ್ರೆ ಬರಲೇಬೇಡ ಜಾಬಿಗೆ, ಮನೆಯಲ್ಲೇ ಕೂತ್ಕೊ ನೀನು. ಇಷ್ಟು ಲೇಟ್ಗೆ ಯಾರಾದ್ರೂ ಆಫೀಸಿಗೆ ಬರ್ತಾರಾ? ಟೈಮ್ ನೋಡೋದು ಎಷ್ಟು ಅಂತ ಇಲ್ಲೊಮ್ಮೆ. ಸಾರಿ ಸರ್, ಇವತ್ತೊಂದು ಲೇಟ್ ಆಯಿತು. ಇನ್ನೊಂದು ನೆಕ್ಸ್ಟ್ ಟೈಮ್ ನಾನು ಯಾವತ್ತೂ ಲೇಟ್ ಮಾಡಲ್ಲ. ಮನೆಯಲ್ಲಿ ಸ್ವಲ್ಪ ಮಗುವಿಗೆ ಹುಷಾರಿಲ್ಲದ ಕಾರಣ ನಾನು ಲೇಟಾಗಿ ಬಂದೆ. ಸೊ ನನ್ನ ಟೈಮಿಂಗ್ಸ್ ನಾನು ಇನ್ನು ಮುಂದೆ ಫಾಲೋ ಅಪ್ ಮಾಡ್ತೇನೆ ಸರ್. ಒಂದು ಎಕ್ಸ್ಕ್ಯೂಸ್ ನನಗೆ ಕೊಡ್ತೀರಾ ಸರ್? ನೆಕ್ಸ್ಟ್ ಟೈಮ್ ನೀನು ಇದೇ ರೀತಿ ರಿಪೀಟ್ ಮಾಡೋದಾದರೆ ಅಪೋಲಜಿ ಲೆಟರ್ ಬರೆದು ನಿನ್ನ ತಪ್ಪನ್ನು ಒಪ್ಕೊಂಡು ಈ ಜಾಬನ್ನು ನೀನು ಬಿಟ್ಟು ಹೋಗಬಹುದು. ಸರಿ ಸರ್, ನೀವು ಹೇಳಿದಾಗಿನೇ ಆಗಲಿ. ಇನ್ನು ಮುಂದೆ ನನ್ನಿಂದ ತಪ್ಪಾಗೋದಿಲ್ಲ ಅಂತ ನನಗೆ ಭರವಸೆ ಉಂಟು. ಯಾಕೆ, ಏನಾಯಿತು ಕೀರ್ತಿ? ಇಷ್ಟು ಬೇಜಾರದಲ್ಲಿದ್ಯಾ? ಯಾಕೆ, ಸರ್ ಏನಾದರೂ ಹೇಳಿದ್ರಂತನಾ? ಅದಕ್ಕೆಲ್ಲ ನೀನು ಟೆನ್ಷನ್ ಮಾಡಕ್ಕೆ ಹೋಗಬೇಡ. ಹೌದು ಡೇವಿಡ್, ನಾನು ಯಾವಾಗಲೂ ಬರೋವಾಗ ಲೇಟೇ ಆಗುತ್ತೆ. ಏನು ಮಾಡೋದು, ಮನೆಯ ಸಮಸ್ಯೆ. ಇಲ್ಲಿ ಬಂದರೆ ಇವರ ಕಾಟ. ಏನು ಮಾಡೋದಂತ ಗೊತ್ತೇ ಆಗ್ತಿಲ್ಲ. ಎಷ್ಟು ದಿನ ಅಂತೇಳಿ ಈ ಆಫೀಸಲ್ಲಿ ನಾನು ಕೆಲಸ ಮಾಡೋದು. ಇವರ ಕಿರಿಕಿರಿ ತುಂಬಾನೇ ಆಗ್ತಾನೆ ಉಂಟು ದಿನದಿಂದಲೂ. ಕೀರ್ತಿ, ಬೇಜಾರ ಮಾಡಬೇಡ. ಆಗಿದ್ದೆಲ್ಲ ಆಗಿ ಹೋಯಿತು. ನಾನು ನಿನಗೊಂದು ನನ್ನ ಫ್ರೆಂಡಿನ ಆಫೀಸಲ್ಲಿ ಒಂದು ಕೆಲಸ ಉಂಟಂತೆ. ಅಲ್ಲಿ ನಿಂಗೊಂದು ನಾನು ಮಾಡಿಕೊಡುತ್ತೇನೆ ಕೆಲಸ. ನೀನು ಇದ್ದಷ್ಟು ದಿನ ಇಲ್ಲಿ ಆರಾಮವಾಗಿ ಕೆಲಸ ಮಾಡು. ನಿನಗೆ ನನ್ನಿಂದ ಎಷ್ಟು ಸಹಾಯವಾಗುತ್ತೆ ಅಷ್ಟು ಸಹಾಯ ನಾನು ಮಾಡುತ್ತೇನೆ. ಕೀರ್ತಿ, ನನ್ನ ಫೈಲ್ಸ್ ಎಲ್ಲ ರೆಡಿ ಉಂಟಾ? ರೆಡಿ ಇಲ್ಲದಿದ್ದರೆ ನೀನು ಸಾಯಂಕಾಲ ಹೋಗುವ ಮುಂಚೆ ನನಗೆ ಫೈಲ್ಸ್ ರೆಡಿ ಮಾಡಿ ಕೊಟ್ಟು ಹೋಗು. ಯಾಕೆ ಅಂತ ಹೇಳಿದ್ರೆ ನನಗೆ ನಾಳೆ ಒಂದು ಕಡೆ ಸಬ್ಮಿಟ್ ಮಾಡಲಿಕ್ಕೆ ಉಂಟು. ನೀನು ಬಂದದ್ದು ಕೂಡ ಇವತ್ತು ಅರ್ಧ ಗಂಟೆ ಲೇಟ್. ಸೊ ನೀನು ಹೋಗುವಾಗ ಸಹ ಒಂದು ಅರ್ಧ ಗಂಟೆ ಕವರ್ ಮಾಡಿ ಹೋಗು. ಸರ್, ನನಗೆ ಅರ್ಧ ಗಂಟೆ ಲೇಟ್ ಹೋಗೋಕ್ಕಾಗೋದಿಲ್ಲ ಸರ್. ನನ್ನ ಟೈಮಿಗೆ ನನಗೆ ಮನೆಗೆ ತಲುಪಬೇಕಿತ್ತು ಸರ್. ನನ್ನ ಮಗು ಒಂದೇ ಇರೋದು ಮನೆಯಲ್ಲಿ. ಸೊ ನಿಮ್ಮ ಫೈಲೆಲ್ಲ ನಾನು ಅರ್ಧ ಗಂಟೆ ಮುಂಚೆನೇ ಎಲ್ಲ ರೆಡಿ ಮಾಡಿ ನಿಮಗೆ ಸಬ್ಮಿಟ್ ಮಾಡಿ ಹೋಗುತ್ತೇನೆ ಸರ್. ಪ್ಲೀಸ್ ಸರ್, ಅರ್ಧ ಗಂಟೆ ಎಲ್ಲ ಲೇಟ್ ಮಾಡಿ ಹೋಗೋಕ್ಕೆ ನನಗೆ ಹೇಳ್ಬೇಡಿ ಸರ್. ನಾಳೆಯಿಂದ ನಾನು ಕರೆಕ್ಟ್ ಟೈಮಿಗೆ ಶಾಪಿಗೆ ಬರುತ್ತೇನೆ ಸರ್. ಆಯಿತು ಕೀರ್ತಿ, ಏನು ಬೇಕಾದರೂ ಮಾಡು. ನನ್ನ ಫೈಲ್ ನನಗೆ ರೆಡಿ ಇದ್ದರೆ ಸಾಕು. ಇವತ್ತೊಂದು ನಿನಗೆ ಲಾಸ್ಟ್ ಎಕ್ಸ್ಕ್ಯೂಸು. ನಾಳೆಯಿಂದ ನೀನು ಹೇಳಿದಾಗೆ ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಈ ಆಫೀಸಲ್ಲಿ ನಾನು ಬಾಸ್, ನೀನು ಸ್ಟಾಫು. ಹೇಳಿದಷ್ಟು ಮಾಡಿ ಹೋಗು. ಇವತ್ತೊಂದು ನಿನಗೆ ಲಾಸ್ಟ್ ಎಕ್ಸ್ಕ್ಯೂಸ್ ನನ್ನಿಂದ. ಇಲ್ಲದಿದ್ದರೆ ನಾನು ಹೇಳಿದಾಗೇ ಅಪೋಲಜಿ ಲೆಟರ್ ಬರೆದು ಇಟ್ಟು ಹೋಗು. ಅದೇ ನಿನಗೆ ಒಳ್ಳೆಯದ ಅನಿಸುತ್ತೆ. ಎಕ್ಸ್ಕ್ಯೂಸ್ ಮೀ, ಅಂಜಲಿ ಬಸ್ ಹೋಗಿ ಆಯ್ತಾ, ಇಲ್ಲ ಇನ್ನು ಬರಬೇಕಾ? ಹೌದು, ನೀವು ಬರುವ ಒಂದು 2 ನಿಮಿಷ ಮುಂಚೆ ಆ ಬಸ್ ಹೋದದಷ್ಟೇ. ರೆಡ್ ಕಲರ್ ಅಲ್ವಾ ನೀವು ಹೋಗುವ ಬಸ್? ಅದೀಗ ತಾನೇ ಹೋದದಷ್ಟೇ ನೀವು ಬರುವಾಗ. ಅಯ್ಯೋ ದೇವರೇ, ಈಗ ಬಸ್ ಕೂಡ ಹೋಗಿ ಆಯಿತು. ಇನ್ನು ನಾನು ಎಷ್ಟು ಹೊತ್ತಂತ ಈ ಬಸ್ ಸ್ಟ್ಯಾಂಡಲ್ಲಿ ನಿಂತು ಬಿಡೋದು? ಆಫೀಸಲ್ಲಿ ಬಾಸ್ ಕಿರಿಕಿರಿ ಮಾಡೋದು, ಇಲ್ಲಿ ನೋಡಿದ್ರೆ ಬಸ್ ಇದು ಕಿರಿಕಿರಿ. ಏನು ಮಾಡಲಿ ನಾನು? ಈಗ ಎಷ್ಟು ಹೊತ್ತು ನಾನು ಮನೆಗೆ ತಲುಪ್ತೇನೇನೋ. ನೀನು ಯಾವಾಗ ಬಂದಿ ಮನೆಗೆ? ಮನೆಯಲ್ಲೆಲ್ಲ ಸೌಖ್ಯ ತಾನೇ? ಅಮ್ಮ ಹೇಗಿದ್ದಾರೆ? ಅಣ್ಣ ತಂಗಿ ಎಲ್ಲ ಮನೆಯಲ್ಲೆಲ್ಲ ಹುಷಾರಾಗಿದ್ದಾರೆ ತಾನೇ? ಹೇಳದೆ ಕೇಳದೆ ಬಂದು ಬಿಟ್ಟಿದ್ಯಾ ನೀನು? ಏನೊಂದು ಫೋನ್ ಮಾಡಿ ಬರ್ಬೋದಿತ್ತು ತಾನೇ? ನಾನು ಆಫೀಸಲ್ಲಿ ತುಂಬ ಬ್ಯುಸಿ ಇದ್ದೆ ಇವತ್ತು. ಮನೆಗೆ ಸಹ ಫೋನ್ ಮಾಡಲಿಕ್ಕೆ ಆಗಿಲ್ಲ. ಸೊ ನನಗೆ ಹೆದರಿಕೆ ಆಯ್ತು ನಾನು ನೋಡಿ, ನೀನು ಯಾಕೆ ಬಂದಿ ಅಂತೇಳಿ. ನೀನು ಗಾಬರಿ ಆಗಬೇಡ ಅಕ್ಕ. ನಾನಿಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಸೊ ನಿಮ್ಮನ್ನೆಲ್ಲ ನೋಡಿ ಹೋಗಿ ಬರುವ ಅಂತೇಳಿ ಈಚೆ ಬಂದು ಬಿಟ್ಟೆ. ಸೊ ಸಾರಿ ಅಕ್ಕ, ನಿನಗೆ ನಾನು ಫೋನ್ ಮಾಡಲಿಕ್ಕೆ ಆಗಿಲ್ಲ. ನೀನು ಈ ಟೈಮಲ್ಲಿ ಮನೇಲಿ ಇರ್ತೀಯ ಅಂತೇಳಿ ನಾನು ಬಂದು ಬಿಟ್ಟೆ. ಇಲ್ಲಿ ನೋಡಿ ಬರುವಾಗ ನೀವು ಯಾರೂ ಕಾಣಲಿಲ್ಲ. ಮಗಳು ಆಟಾಡಲಿಕ್ಕೆ ಮನೆಯಿಂದ ಹೊರಗಡೆ ಹೋಗಿರಬೇಕು ಅಂತೇಳಿ ನಾನು ಸುಮ್ಮನೆ ಮನೆ ಹೊರಗಡೆ ಬಂದು ಕೂತ್ಕೊಂಡೆ. ಅಷ್ಟೇ ತಾನೇ? ಹಬ್ಬ, ನನಗೀಗ ಸಮಾಧಾನ ಆಯಿತು ನಿನ್ನ ಮಾತು ಕೇಳಿ. ಪರವಾಗಿಲ್ಲ, ಕೂತ್ಕೋ ಒಂದು 5 ನಿಮಿಷ. ನಾನು ನಿನಗೆ ಕುಡಿಯೋಕ್ಕೇನು ರೆಡಿ ಮಾಡಿ ತರುತ್ತೇನೆ. ಬೇಡ ಅಕ್ಕ, ನೀನು ಕುಡಿಯೋಕ್ಕೇನು ಮಾಡಬೇಡ. ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಕುಡಿದು ಬಂದೆ. ನೀನು ಫಸ್ಟೇ ಆಯಾಸವಾಗಿ ಬಂದಿದ್ಯಾ. ನಿನ್ನ ಮುಖ ನೋಡೋ ಗೊತ್ತಾಗುತ್ತೆ ನೀನು ತುಂಬ ಬೇಜಾರದಲ್ಲಿದ್ದೀಯ ಅಂತೇಳಿ. ಪರವಾಗಿಲ್ಲಕ್ಕ, ಇನ್ನೊಂದು ದಿನ ನಾನು ನಿನಗೆ ಫೋನ್ ಮಾಡಿ ಮನೆಗೆ ಬರುತ್ತೇನೆ.
ಇಲ್ಲದಿದ್ದರೆ ನೀನೇ ಸಮಯ ಮಾಡಿ ನಮ್ಮ ಮನೆಗೆ ಬಂದು ಬಿಡು ಅಕ್ಕ, ಮಕ್ಕಳ ಜೊತೆ. ಓಕೆ ಅಕ್ಕ, ನಾನು ಬರ್ತೇನೆ. ಇನ್ನು ನಾಡ್ದು ಸಿಗೋಣ. ಪ್ರಿಯ ಮಿತ್ರರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.